ಬನ್ನಿ ಗುರು, ಪಟ್ನಾ ಫೈರರ್ಸ್ ಟೀಮ್ ನ ರಿಟೇನ್ ಮತ್ತು ರಿಲೀಸ್ ಪ್ಲೇಯರ್ಸ್ ಲಿಸ್ಟ್ ನೋಡೋಣ. ಅದಕ್ಕೆ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಪಟ್ಟ ಸಬ್ಸ್ಕ್ರೈಬ್ ಆಗಿ. ಅದೇ ರೀತಿ ವಿಡಿಯೋ ಲೈಕ್ ಮಾಡಿ, ವಿಡಿಯೋ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಬನ್ನಿ ಗುರು, ಪಟ್ನಾ ಫೈರರ್ಸ್ ಟೀಮ್ ನ ನೋಡೋಣ. ಮೊದಲಿಗೆ ಅವರ ಕ್ಯಾಪ್ಟನ್ ಅಂಕಿತ್ ಜಗಳನ್ ಅವ್ರನ್ನ ರಿಟೈನ್ ಮಾಡ್ಕೊಂತಾರ ಅಂದ್ರೆ ನಾನು ರಿಟೈನ್ ಮಾಡ್ಕೊಬೇಕು ಅಂತ ಹೇಳ್ತೀನಿ. ಏನಕ್ಕೆ ಲಾಸ್ಟ್ ಇಯರ್ ಅವರು ಆಡಿದ 22 ಮ್ಯಾಚ್ ಅಲ್ಲಿ 4 ಸೂಪರ್ ಟ್ಯಾಕಲ್ ನ ಮಾಡಿದ್ದಾರೆ. ಅದೇ ರೀತಿ 2 ಐ5 ಕೂಡ ಇದೆ. ಟೋಟಲ್ 51 ಪಾಯಿಂಟ್ ಗಳನ್ನ ಇಟ್ಕೊಂಡಿದ್ದಾರೆ. ಅದರಿಂದ ಇವ್ರನ್ನ ರಿಟೈನ್ ಮಾಡ್ಬೇಕು ಅಂತ ನಾನು ಹೇಳ್ತೀನಿ. ಇನ್ನು ಅದೇ ರೀತಿ ನೆಕ್ಸ್ಟ್ ಅಯಾನ್ ಅವ್ರನ್ನ ನೋಡೋದಾದ್ರೆ, ಅಯಾನ್ ಅವರಂತೂ ಲಾಸ್ಟ್ ಇಯರ್ ಸಖತ್ತಾಗಿ ಆಡಿದ್ರು. ಲಾಸ್ಟ್ ಇಯರ್ ಟಾಪ್ 2 ರೈಡರ್ ಅಲ್ಲಿ ಇವರು ಕೂಡ ಇದ್ರು. 324 ರೈಡಿಂಗ್ ಪಾಯಿಂಟ್ ನ ತಾಂಡಿದ್ರು 22 ಮ್ಯಾಚ್ ಆಡಿ. ಇವರು ಲಾಸ್ಟ್ ಇಯರ್ ಎಷ್ಟು ಟೋಟಲ್ ಆಗಿ 16 ಸೂಪರ್ 10 ಇತ್ತು. 16 ಮ್ಯಾಚ್ ಅಲ್ಲಿ ಸಖತ್ತಾಗಿ ಸೂಪರ್ 10 ನ ಮಾಡಿದ್ರು. ಅದರಿಂದ ಅಯಾನ್ ಅವ್ರನ್ನಂತೂ ರಿಟೈನ್ ಮಾಡ್ಕೊಂತಾರೆ 100%. ಇನ್ನು ನೆಕ್ಸ್ಟ್ ಮಣಿಂದರ್ ಸಿಂಗ್ ಅವ್ರನ್ನ ರಿಟೈನ್ ಮಾಡ್ಕೊಂತಾರ ಅಂತ ಅಂದ್ರೆ, ಮಣಿಂದರ್ ಸಿಂಗ್ ಅವರು ಲಾಸ್ಟ್ ಇಯರ್ 7 ಮ್ಯಾಚ್ ನ ಆಡಿ 40 ಪಾಯಿಂಟ್ ನ ಬಂದಿದ್ರು. ಇವ್ರನ್ನ ರಿಟೈನ್ ಮಾಡ್ಕೊಂತಾರ ಅಂದ್ರೆ ಈ ವರ್ಷ ಮಾಡ್ಕೊಳ್ಳೋದು ಡೌಟ್ ಅಂತ ಹೇಳ್ತೀನಿ. ನೀವೇನ್ ಹೇಳ್ತೀರಾ ನನ್ನ ಕಮೆಂಟ್ ಮಾಡಿ ಮಣಿಂದರ್ ಸಿಂಗ್ ಬಗ್ಗೆ. ಇನ್ನು ಮಣಿಂದರ್ ಸಿಂಗ್ ಬಿಟ್ರೆ ನೆಕ್ಸ್ಟ್ ಬರುವಂತ ಪ್ಲೇಯರ್ ದೀಪಕ್ ಅವರು. ಇವರು ಡಿಫೆಂಡರ್. ಇವರು ಕೂಡ 21 ಮ್ಯಾಚಸ್ ಆಡಿ 34 ಪಾಯಿಂಟ್ ನ ಪಡ್ಕೊಂಡಿದ್ರು. ಇವ್ರನ್ನು ಕೂಡ ರಿಟೈನ್ ಮಾಡ್ಕೊಂತಾರೆ ಅಂತ ಹೇಳ್ತೀನಿ. ಇನ್ನು ನವದೀಪ್ ಅವರು, ನವದೀಪ್ ಸಖತ್ತಾಗಿ ಡಿಫೆನ್ಸ್ ಮಾಡಿದ್ರು. ಆಲ್ರೆಡಿ 21 ಮ್ಯಾಚ್ ಅಲ್ಲಿ 73 ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಂಡಿದ್ದಾರೆ. ಇವರು ಟೋಟಲ್ ಆಗಿ ಏನಪ್ಪಾ ಅಂದ್ರೆ ಪಟ್ನಾ ಫೈರರ್ಸ್ ಟೀಮ್ ಅಲ್ಲಿ ಹೈಯೆಸ್ಟ್ ಟ್ಯಾಕಲ್ ಪಾಯಿಂಟ್ ನ ಪಡ್ಕೊಂಡಂತ ಪ್ಲೇಯರ್ ಇವರು. ನೆಕ್ಸ್ಟ್ ಸುಧಾಕರ್ ಅವರು, ಗೊತ್ತಲ್ಲ ಸುಧಾಕರ್ ಅವರು ಲಾಸ್ಟ್ ಇಯರ್ 16 ಮ್ಯಾಚ್ ಆಡೋರು 31 ಪಾಯಿಂಟ್ ಆಡಿದ್ರೆ. ಲಾಸ್ಟ್ ಇಯರ್ ಇವ್ರದ್ದು ವರ್ಸ್ಟ್ ಸೀಸನ್ ಆಗೋಯ್ತು. ಅದರಿಂದ ಇವ್ರನ್ನ ಈ ಸೀಸನ್ ಪಟ್ನಾ ಫೈರರ್ಸ್ ಅವರು ಇವ್ರನ್ನ ಬಿಟ್ಬಿಡ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ದೀಪಕ್ ಜಗಳನ್ ಅವರು. ಇವರು ಲಾಸ್ಟ್ ಇಯರ್ 1 ಮ್ಯಾಚ್ ಕೂಡ ಆಡಿಸ್ತಾ ಇಲ್ಲ. ಇವ್ರನ್ನ ತಕೊಂಡು ಅದೇ ರೀತಿ ಟೀಮ್ ಅಲ್ಲಿ ಇಟ್ಕೊಂಡಿದ್ರು. ಈ ಸಲ ಕೂಡ ಅದೇ ರೀತಿ ಬಿಟ್ಬಿಡ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಅಮಿತ್ ಅವರು. ಇವರು ಡಿಫೆಂಡರ್. ಲಾಸ್ಟ್ ಇಯರ್ ಇವ್ರನ್ನ 5 ಮ್ಯಾಚ್ ಆಡಿಸಿದ್ರು. 5 ಮ್ಯಾಚ್ ಅಲ್ಲಿ ಕೂಡ 1 ಪಾಯಿಂಟ್ ಕೂಡ ತಗೊಂಡ್ಬರ್ಲಿಲ್ಲ ಇವರು. ಡಿಫೆಂಡರ್ 1 ಟ್ಯಾಕಲ್ ಕೂಡ ಅಟೆಂಪ್ಟೇ ಮಾಡ್ಲಿಲ್ಲ. ಅದರಿಂದ ಇವ್ರನ್ನು ಕೂಡ ಬಿಟ್ಬಿಡ್ತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ಸಂಕೇತ್ ಅವರು, ಸಂಕೇತ್ ಸಾವತ್. ಇವ್ರು 10 ಮ್ಯಾಚ್ ಆಡಿದ್ರು. 10 ಮ್ಯಾಚ್ ಅಲ್ಲಿ ಬರೀ ತಗೊಂಡ್ಬಂದಿದ್ದು 5 ಟ್ಯಾಕಲ್ ಪಾಯಿಂಟ್ಸ್. ಇವರು ಡಿಫೆಂಡರ್ 5 ಟ್ಯಾಕಲ್ ಪಾಯಿಂಟ್ಸ್ ತಂದಿದ್ರು. ಅದರಿಂದ ಇವ್ರನ್ನ ಬಿಟ್ಬಿಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಸೋಂಬೀರ್ ಅವರು. ಸೋಂಬೀರ್ ಅವರು ಲಾಸ್ಟ್ ಇಯರ್ 7 ಮ್ಯಾಚ್ ಆಡಿ ಬರೀ 2 ಟ್ಯಾಕಲ್ ಪಾಯಿಂಟ್ ಅಷ್ಟೇ ತಂದಿದ್ರು. ಅದರಿಂದ ಇವ್ರನ್ನು ಕೂಡ ಬಿಟ್ಬಿಡ್ತಾರೆ ಅಂತ ಹೇಳ್ತೀನಿ. ಇನ್ನು ಅದೇ ರೀತಿ ನೆಕ್ಸ್ಟ್ ಅಮೀನ್ ಅವರು. ಇವರು ಫಾರಿನ್ ಪ್ಲೇಯರ್, ಇರಾನ್ ಪ್ಲೇಯರ್. ಇವ್ರನ್ನ 2 ಮ್ಯಾಚ್ ಆಡಿಸಿದ್ರು. 2 ಮ್ಯಾಚ್ ಅಲ್ಲಿ 1 ಪಾಯಿಂಟ್ ಕೂಡ ತರಲಿಲ್ಲ. ಡಿಫೆಂಡರ್ ಇವರು ಕೂಡ. ಅದರಿಂದ ಇವ್ರನ್ನು ಕೂಡ ಬಿಟ್ಬಿಡ್ತಾರೆ ಅಂತ ಹೇಳ್ತೀನಿ. ಇನ್ನು ಅಂಕಿತ್ ಕುಮಾರ್ ರಾಣಾ ಅಂತ. ಇವ್ರನ್ನ 20 ಮ್ಯಾಚ್ ಆಡಿಸಿದ್ರು. 78 ಪಾಯಿಂಟ್ ನ ತಂದಿದ್ದಾರೆ. ಒಳ್ಳೆ ರೈಡಿಂಗ್ ಪರ್ಫಾರ್ಮೆನ್ಸ್ ಅಂತ ಹೇಳ್ಬೋದು. 20 ಮ್ಯಾಚ್ ಅಲ್ಲಿ 78 ಪಾಯಿಂಟ್ ಇವ್ರನ್ನ ಸಬ್ಸ್ಟಿಟ್ಯೂಟ್ ಆಗಿ ಯೂಸ್ ಮಾಡ್ತಿದ್ರಿಂದ ಇದು ಬೆಸ್ಟ್ ಅಂತ ಹೇಳ್ಬೋದು. ಅದರಿಂದ ಇವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅಂತ ಹೇಳ್ತೀನಿ. ನೆಕ್ಸ್ಟ್ ನೋಡೋದಾದ್ರೆ ಮಂದೀಪ್ ಕುಮಾರ್. ಇವರು ರೈಡರ್, ಇಂಡಿಯನ್ ರೈಡರ್. 5 ಮ್ಯಾಚ್ ಆಡಿಸಿದ್ರು. 15 ಪಾಯಿಂಟ್ ನ ತಂದಿದ್ದಾರೆ. ಏನೋ ಒಂಥರ 54% ಸ್ಟ್ರೈಕ್ ರೇಟ್ ಇರೋದ್ರಿಂದ ಇವ್ರನ್ನ ರಿಟೈನ್ ಮಾಡ್ಕೊಬಹುದು ಪಟ್ನಾ ಪೈರಟ್ಸ್ ಅವರು. ಇನ್ನು ನೆಕ್ಸ್ಟ್ ಮಿಲಾನ್ ದಯ್ಯ. ಇವರು ನೋಡೋದಾದ್ರೆ ಮಿಲಾನ್ ದಯ್ಯ 16 ಮ್ಯಾಚ್ ಅಲ್ಲಿ 46 ಪಾಯಿಂಟ್ ತಂದಿದ್ದಾರೆ. ಇವರು ಕೂಡ ರೈಡರ್. ಇವ್ರನ್ನ ರಿಟೈನ್ ಮಾಡ್ಕೊಂತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ಸಾಹಿಲ್ ಪಟೇಲ್. ಸಾಹಿಲ್ ಪಟೇಲ್ ಅವ್ರಿಗೆ ಲಾಸ್ಟ್ ಇಯರ್ 2 ಮ್ಯಾಚ್ ಅವಕಾಶ ಕೊಟ್ಟರು. 2 ಪಾಯಿಂಟ್ ನ ತಾಂಡಿದ್ದಾರೆ ರೈಡರ್. ಇವ್ರನ್ನ ಬಿಡ್ತಾರೆ ಅಂತ ಹೇಳ್ತೀನಿ. ಇನ್ನು ನೆಕ್ಸ್ಟ್ ವೈಭವ್ ಅವರು. ವೈಭವ್ ಅವ್ರಿಗೆ 8 ಮ್ಯಾಚ್ ಚಾನ್ಸ್ ಕೊಟ್ಟಿದ್ರು. ವೈಭವ್ ಅಂದ್ರೆ ವೈಭವ್ ಸೂರ್ಯವಂಶಿ ಅಲ್ಲ. ಇವರು ವೈಭವ್ ಗರ್ಜೆ ಅಂತ ಐತೆ ಹೆಸರು. 6 ಪಾಯಿಂಟ್ ಅಷ್ಟೇ ತಂದಿದ್ರು. ಅದರಿಂದ ಇವ್ರನ್ನು ಕೂಡ ಬಿಟ್ಬಿಡ್ತಾರೆ. ಇವರು ಡಿಫೆಂಡರ್. 6 ಟ್ಯಾಕಲ್ ಪಾಯಿಂಟ್ ಅಷ್ಟೇ ತಂದಿದ್ದು. ಇನ್ನು ಆಶೀಶ್ ಅವರು. ಇವರು ಕೂಡ ಡಿಫೆಂಡರ್. ಲಾಸ್ಟ್ ಇಯರ್ 17 ಮ್ಯಾಚ್ ಆಡಿ ಬರೀ 7 ಟ್ಯಾಕಲ್ ಪಾಯಿಂಟ್ಸ್ ಅಷ್ಟೇ ತಂದಿರೋದು. ಅದರಿಂದ ಇವ್ರನ್ನು ಕೂಡ ಬಿಟ್ಬಿಡ್ತಾರೆ ಪಟ್ನಾದವರು. ನೆಕ್ಸ್ಟ್ ಬಾಲಾಜಿ ಅವರು. 14 ಮ್ಯಾಚ್ ಆಡಿ ಕೇವಲ 3 ಪಾಯಿಂಟ್ ತಂದಿದ್ರು. ಅದರಿಂದ ಇವ್ರನ್ನು ಕೂಡ ಬಿಡ್ತಾರೆ. ಡಿಫೆಂಡರ್ ಇವರು. ಇನ್ನು ನೆಕ್ಸ್ಟ್ ನೋಡೋದಾದ್ರೆ ನೆಕ್ಸ್ಟ್ ಸೌರಭ್ ನರ್ವಾಲ್ ಅಂತ. ಇವರು ಸೌರಭ್ ನಂದಲ್ ಅಲ್ಲ, ಸೌರಭ್ ನರ್ವಾಲ್. ಇವ್ರಿಗೆ ಲಾಸ್ಟ್ ಇಯರ್ ಆಡಿಸ್ಲೇ ಇಲ್ಲ ಈ ಇಂಡಿಯನ್ ಡಿಫೆಂಡರ್. ಇವ್ರನ್ನು ಕೂಡ ಬಿಟ್ಬಿಡ್ತಾರೆ. ಇನ್ನು ಪಟ್ನಾ ಪೈರಟ್ಸ್ ಟೀಮ್ ಅಲ್ಲಿ ಅಯಾನ್, ಅಂಕಿತ್ ಇಂತ ಪ್ಲೇಯರ್ಸ್ ಗಳನ್ನ ಉಳಿಸ್ಕೊಂಡು ಇನ್ನೆಲ್ಲಾ ಪ್ಲೇಯರ್ಸ್ ಗಳನ್ನ ಬಿಡ್ತಾರೆ ಪಟ್ನಾ ಪೈರಟ್ಸ್ ಅಂತ ಹೇಳ್ತೀನಿ. ಲಾಸ್ಟ್ ಇಯರ್ ಟೀಮ್ ಪರ್ಫಾರ್ಮೆನ್ಸ್ ಇಂದ ಮತ್ತು ಅಯಾನ್ ಅವರ ಬೆಂಕಿ ಪ್ರದರ್ಶನದಿಂದ ಪಟ್ನಾ ಪೈರಟ್ಸ್ ಅವರು ಟಾಪ್ 4 ಅಲ್ಲಿ ಎಂಡ್ ಮಾಡಿದ್ರು. ಆದ್ರೆ ಕಪ್ ಗೆಲ್ಲಕ್ ಆಗಿಲ್ಲ ಅಷ್ಟೇ. ನೋಡೋಣ ಈ ಸೀಸನ್ ಯಾವ ರೀತಿ ಮಾಡಬೇಕು ಟೀಮ್ ನ ಇವರು. ನನ್ನ ಕಮೆಂಟ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಡಿಬೇಡಿ. ಥ್ಯಾಂಕ್ ಯು ಗೈಸ್.